ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಅರುಂಧತಿ ಕಲ್ಯಾಣ ಭಾಗ 6. ಇನ್ನೂ ನಮ್ಮ ಚಾನಲ್ನ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಈಗಲೇ ಬೇಗ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಅರ್ಜುನ್, ನೀ ಮನೆಗೆ ಹೋಗೋ ಟೈಮ್ ತುಂಬ ಆಗಿದೆ. ಸಾರಿ ಕಣಪ್ಪ, ನಿಮಗೆ ಟೀ ಮಾಡಿಕೊಡ್ಲಿಕ್ಕೆ ಆಗಲಿಲ್ಲ. ನೀ ಹೋಗಿರು, ಇವಳು ಆರಾಮಾಗ್ತಾಳೆ. ಸರಿ ಎಂದು ಅಲ್ಲಿಂದ ಹೊರಟ ಅರ್ಜುನ್. ನಂತರ ಸ್ವಲ್ಪ ನೀರು ಚಿಮುಕಿಸಿದಾಗ ಎಚ್ಚರವಾಗಿ ಎದ್ದು ಕುಳಿತು ತಾಯಿಯನ್ನು ತಬ್ಬಿಕೊಂಡು ಅಳುವಳು ಆರು. ಯಾಕೆ ಅಳೋದು? ಅವರ ಥರ ಇದ್ದಾರೆ. ಇದ್ದ ಮಾತ್ರಕ್ಕೆ ಅವರು ಸಜಿನ್ ಆಗಲ್ಲ ಅಲ್ವಾ? ನೋಡೋಕ್ಕೆ ಅವ್ರ ಥರ ಇದ್ದಾರೆ ಅಷ್ಟೇ ತಾನೇ. ಆದರೆ ಅವರಲ್ಲ ಅಲ್ವಾ? ಈಗ ಏನಾದರೂ ತಿಂತೀಯಾ ಆರು? ಸುಮ್ಮನೆ ಇದ್ದಾಗ ತಂದೆ ಮಾತನಾಡಿ. ಆರು, ಯಾಕೆ ಅಳೋದು? ನಾನೇ ಊಟ ಮಾಡಿಸ್ಲಾ? ಅಲ್ಲಿ ಎಲ್ಲ ಫ್ರೆಂಡ್ಸ್ ಭೇಟಿಯಾದ್ರಾ? ಖುಷಿಯಾಗಿದ್ದ? ತಂದೆ ತಾಯಿಗೆ ನೋವು ಕೊಡಬಾರ್ದು ಅಂತ ಎಲ್ಲ ನೋವನ್ನು ತಡೆದು ನಗುತ್ತಾ ಹ್ಞೂ ಪಪ್ಪ, ತುಂಬ ಖುಷಿಯಾಯಿತು. ಅಕೌಂಟ್ ಸರ್ ಕೂಡ ಬಂದಿದ್ದರು. ಪ್ರಿಯಾಗೆ ಒಂದು ಪಾಪು ಕೂಡ ಆಗಿದೆ. ಎಷ್ಟು ಮುದ್ದಾಗಿದೆ ಗೊತ್ತಾ? ಹ್ಞೂಪ್ಪ, ಸರಿ. ಹೋಗಿ ಡ್ರೆಸ್ ಚೇಂಜ್ ಮಾಡಿಕೊಂಡು ಫ್ರೆಶ್ ಆಗಿ ಬಾ, ಎಲ್ಲರೂ ಸೇರಿ ಊಟ ಮಾಡೋಣ. ಹ್ಞೂ ಪಪ್ಪ. ಅಮ್ಮ ತಟ್ಟೆ ಹಾಕು. ಅವರು ಊಟ ಚೆನ್ನಾಗಿರಲಿಲ್ಲ. ಏನೋ ನಾನ್ ವೆಜ್ ಅನ್ನೋ ಹಾಗೆ ಫೀಲ್ ಆಗ್ತಾಯಿತ್ತು. ಆಗ ಅವಳ ತಾಯಿ, ಬರೀ ಕ್ರಿಶ್ಚಿಯನ್ ಫ್ರೆಂಡ್ಸ್ ಇದ್ದಾರೆ, ಏನು ಮಾಡೋದು ನಿಮಗೆ? ಆದರೂ ನಾನ್ ವೆಜ್ ತಿನ್ನೋರು ಕರೀಲಿಲ್ಲ. ಪ್ರಿಯಾ ಗಂಡ ಮನೆಗೆ ಹೋದ್ಲಾ? ಅವರ ಅತ್ತೆ ಅವಳನ್ನು ಕ್ಷಮಿಸಿದ್ರಾ ಆರು? ಹೂಮ, ಪಾಪು ಆದಮೇಲೆ ಖುಷಿಯಿಂದ ಮನೆಗೆ ಕರೆದ್ರಂತೆ. ಅದೇ ಗಲಾಟೆಗೆ ನನ್ನ ಮದುವೆಗೆ ಬರಲಿಲ್ಲ. ಈಗ ಬಾ ಊಟ ಮಾಡೋಣ ಎಂದು ನಗುತ್ತಾ ಎಲ್ಲರೂ ಸೇರಿ ಊಟ ಮಾಡಿ ಮಲಗುವರು. ಈ ಕಡೆ ಅರ್ಜುನ್ ಕಾರಲ್ಲಿ ಮನೆಗೆ ಹೋಗುತ್ತಾ, ಏನಾಯಿತು ಈ ಹುಡುಗಿಗೆ? ಯಾಕೆ ಆ ಥರ ಬೈದ್ಲು? ನನ್ನ ಮುಖ ಯಾಕೆ ತೋರಿಸ್ಬಾರ್ದು ಅಂದ್ಲು. ಆದರೆ ನಾನು ನೋಡಿದಾಗ ಅವ್ರ ತಂದೆ ತಾಯಿ ಶಾಕ್ ಆದರು. ಲೀನಾ ಸಹ ಒಂಥರ ನೋಡಿದ್ಲು. ಏನು ಇದರ ಗುಟ್ಟು? ಎಲ್ಲರ ಜೊತೆ ಚೆನ್ನಾಗಿ ಮಾತಾಡೋ ಆರು ನಾನು ಮಾತಾಡುವಾಗ ಮಾತ್ರ ಹಾಗೆ ಆಡ್ತಾಳೆ. ಆದರೆ ಬಹುಶಃ ತಲೆ ಸರಿ ಇಲ್ವಾ? ಮತ್ತು ಫೋನಲ್ಲಿ ಯಾರ್ದೋ ಜೊತೆ ಯೋಗ್ಯತೆ ಇಲ್ಲ ಅಂದ್ಲು. ಮದುವೆ ಬಗ್ಗೆ ಮಾತಾಡ್ತಾ ಇದ್ಲು. ಅತ್ತೆ ಮಾವ ಅಂದಂಗಿತ್ತು. ಅಂದರೆ ಎಂಥ ಅತ್ತೆ ಮಾವ? ಮದುವೆ ಆಗಿದೆಯಾ? ಆಗಿದ್ರೆ ಕೊರಳಲ್ಲಿ ತಾಳಿ ಇರಬೇಕಿತ್ತು ಅಲ್ವಾ? ಹೀಗೆ ಯೋಚಿಸುತ್ತಾ ಮನೆಗೆ ಬಂದು ಸೀದಾ ರೂಮಿಗೆ ಹೋದಾಗ ಅರ್ಜುನ್ ತಂಗಿ ಗೀತಾ ಹಿಂದೆ ಸಾಗಿ ಅಣ್ಣ ಅನ್ನುವಾಗ ಅರ್ಜುನ್ ಇನ್ನೂ ಅದೇ ಯೋಚನೆಯಲ್ಲಿ ಇರ್ತಾನೆ. ಅವನ ಭುಜ ಹಿಡಿದು ಅಣ್ಣ ಅಂದಾಗ ಗೀತಾ, ನನ್ನ ಮುಖದಲ್ಲಿ ಏನಾದರೂ ಆಗಿದೆಯಾ ಅಥವಾ ನಾನು ಚೆನ್ನಾಗಿಲ್ವಾ ಅಂತ ಕೇಳ್ತಾನೆ. ಆಗ ಅವಳು ನಗುತ್ತಾ, ಯಾಕೋ ಸೂಪರಾಗಿ ಫೋಟೋದಲ್ಲಿರುವ ಶಿವ ಇದ್ದಾಗೆ ಇದೆಯಾ. ಒಳ್ಳೆ ಹೈಟ್ ಫಿಟ್ ಆಗಿರೋ ಬಾಡಿ, ಆದರೆ ಪಕ್ಕದಲ್ಲಿ ಪಾರ್ವತಿ ಮಿಸ್ಸಿಂಗ್ ಅಷ್ಟೇ. ಆದರೂ ಬುದ್ಧಿ ಸ್ವಲ್ಪ ಮಂಕು ಕಣೋ ನಿಂದು. ಅವಳ ಚೇಷ್ಟೆ ಮಾತಿಗೆ ನಿನ್ನ ಎಂದು ಹೊಡೆಯುವಾಗ ಲೇ ಊಟಕ್ಕೆ ಬಾರೋ ಬೇಗ ಎಂದು ಓಡುವಳು. ನನಗೆ ಊಟ ಬೇಡ, ಮಲ್ಕೋತೀನಿ, ಗುಡ್ ನೈಟ್ ಎಂದು ರೂಮಿಗೆ ಕದ ಹಾಕುವಾಗ ಪಾರ್ವತಿ ಅಂದ ಮಾತಿಗೆ ಪಕ್ಕದಲ್ಲಿ ಆರು ಇದ್ದರೆ ಒಳ್ಳೆ ಜೋಡಿ ಎಂದು ಸ್ಮೈಲ್ ಕೊಟ್ಟು ಡೋರ್ ಲಾಕ್ ಮಾಡುವನು. ಇತ್ತ ಗೀತಾ ಬಂದು, ಅಮ್ಮ ಅವನು ಊಟಕ್ಕೆ ಬರಲ್ಲಂತೆ, ಬಾ ನಾವು ಊಟ ಮಾಡೋಣ ಎಂದು ಊಟ ಮಾಡುವರು. ಆದರೆ ಲಕ್ಷ್ಮಿಯವರಿಗೆ ಮನಸ್ಸಿನಲ್ಲಿ ಚಿಂತೆ ಇದ್ದು ಒಂದು ತುತ್ತು ಊಟ ಮಾಡಿ ರೂಮಿಗೆ ಬರುವರು. ಅರ್ಜುನ್ ಮಲಗುವಾಗ ಆರು ನೆನಪಾಗಿ ನನ್ನ ಕಣ್ಣಿಗೆ ಕಾಣಿಸ್ಬೇಡ ಅಂತ ಹೇಳ್ತಾಳೆ. ಆದರೆ ನನ್ನ ಕಣ್ಣಲ್ಲೇ ತನ್ನ ಚಿತ್ರ ಬಿಡಿಸಿದ್ದಾಳೆ. ಕಣ್ಣು ಮುಚ್ಚಿದ್ರೂ ಅವಳೇ ಕಣ್ಣೋ ಹಾಗೆ ಇದ್ದಾಳೆ. ಏನು ಮಾಡೋದು? ಊರಿಗೆ ಇವಳೊಬ್ಳು ಸುಂದ್ರಿನಾ ಅಲ್ವಲ್ಲ? ಮರ್ತ್ಬಿಡ್ತಾ ಈಗ ಆರಾಮಾಗಿ ಇರಬಹುದಾ? ಮರಿಬೇಕು ಅಂದರೆ ಅವಳು ಹೇಗಿದ್ರು ನನಗೇನು ಅಲ್ವಾ? ಆದರೂ ಏನೋ ನೋವು ಪಡ್ತಿದೆ ಪಾಪ ಅಲ್ವಾ? ಯಾಕಂದರೆ ಕಾರಲ್ಲಿ ಅವರು ಎಲ್ಲ ಮರೆತು ಆರಾಮಾಗಿರು ಅಂದ್ರಲ್ವಾ? ಓ, ಹಾಗಾದರೆ ಏನೋ ನೋವಿನ ಘಟನೆ ನಡೆದಿದೆ ಅಂದ ಹಾಗಾಯಿತು. ಏನಿರಬಹುದು ತಿಳ್ಕೊಬೇಕಲ್ಲ. ಯಾರನ್ನ ಕೇಳೋದು? ಜಾನ್ನ ಕೇಳಿದರೆ ಹೌದು ಕರೆಕ್ಟ್, ಅವನು ಬೆಳಿಗ್ಗೆ ಏನೋ ಹೇಳ್ದ, ಆದರೆ ಈಗ ಬೇಡ, ಸ್ವಲ್ಪ ದಿನ ಬಿಟ್ಟು ಕೇಳ್ತೀನಿ. ಇಲ್ಲ ಅಂದರೆ ಮತ್ತೆ ಇವಳು ಕಾಡಿಸಲು ಶುರುವಿಟ್ಟರೆ ಈಗ ಮಲಗೋಣ ಎಂದು ಕಣ್ಣು ಮುಚ್ಚಿದಾಗ ಮತ್ತೆ ಆರು ಕಣ್ಮುಂದೆ ಬಂದು, ಅಬ್ಬಾ ಎಷ್ಟು ಕಾಡ್ತಿದೆ ಈ ಹುಡುಗಿ. ಲೇ ಯಾಕೆ ಕಾಡ್ತೀಯ? ಮಲ್ಗೋಕ್ಕೂ ಬಿಡ್ತಾ ಇಲ್ಲ. ಏನೇ ನಿನ್ನ ಪ್ರಾಬ್ಲಮ್? ಏನೇ ತೊಂದರೆ ಇದ್ರೂ ನಾ ಮದುವೆ ಆಗ್ತೀನಿ ಕಣೆ, ನೀನು ಚೆನ್ನಾಗಿ ನೋಡ್ಕೋತೀನಿ ಕಣೆ, ಮದುವೆ ಆಗಿಬಿಡೆ ಎನ್ನುತ್ತಾ ಕಷ್ಟಪಟ್ಟು ಕಣ್ಣು ಮುಚ್ಚಿ ದಿಂಬನ್ನು ತಬ್ಬಿಕೊಂಡು ಮಲಗುವನು. ಇತ್ತ ರೂಮಿಗೆ ಬಂದ ಲಕ್ಷ್ಮಿಯವರು ಮಲಗುವಾಗ ಆರು ಮುಖ ಕಣ್ಣಿಗೆ ಬಂದಾಗ, ರೀ ಮೊನ್ನೆ ಒಂದು ಹುಡುಗಿ ಹೆಲ್ಪ್ ಮಾಡಿದ್ಲು ಅಂತ ಹೇಳಿದ್ನಲ್ಲ, ಅದೇ ನಮ್ಮ ಸಚಿಗೆ ಟ್ರೀಟ್ಮೆಂಟ್ ಕೊಟ್ಟವಳು. ಹಾಂ, ಅವಳೇ ತುಂಬ ಮುದ್ದಾಗಿದ್ದಾಳೆ ರೀ. ಅದು ಅವಳನ್ನೇ ನಮ್ಮ ಪಾಪುಗೆ ತರಬೇಕು ಅಂತ. ಆದರೆ ಲಕ್ಷ್ಮಿಯವರು ಜೋಯಿಸರ ಮಾತು ನೆನಪು ಮಾಡಿಕೊಂಡ್ರು. ಸೈಲೆಂಟ್ ಆದರು. ಅರ್ಜುನ್ ಅಪ್ಪ, ಲಕ್ಷ್ಮಿ ಅವರನ್ನು ಯಾಕೆ? ಏನಾಯಿತು? ಜೋಯಿಸರು ಏನಾರು ಹೇಳಿದ್ರಾ?
ಅದು ಅವರು ನಿಮಗೆ ಎಷ್ಟು ಮಕ್ಕಳು ಅಂತ ಕೇಳಿದರು. ಆಗ ನಾನು ಒಬ್ಬನೇ ಅಂದೆ. ಯಾಕಮ್ಮ ಮರೆತೆಯ ಇನ್ನೊಬ್ಬ ಮಗನ್ನ ಅಂತ ಅಂದಾಗ ತುಂಬ ದುಃಖ ಆಯಿತು ರೀ. ಅವರು ಮತ್ತೆ ಯಾಕೆ ನೆನಪಿಲ್ವಾ ಇನ್ನೊಬ್ಬ ಮಗ ಅಂದಕ್ಕೆ ಯಾಕ್ರಿ ಹಾಗಂತೀರಾ ಅಂದೆ. ಪಕ್ಕದಲ್ಲಿ ಸೀತಾ ಇದ್ದಿದ್ದಕ್ಕೆ ಹಾಗೆ ಹೇಳಿದೆ. ನಮಗೆ ನೆನಪಿದೆ ರೀ, ಏನು ಮಾಡೋದು, ಎಲ್ಲಿದ್ದಾನೋ ಏನು ಕತೆನೋ. ಆದರೆ ಜೋಯಿಸ್ರು ಇನ್ನೊಂದು ಮಾತು ಕೂಡ ಹೇಳಿದರು. ಏನಂದರು ಅಂದರೆ, ಮಕ್ಕಳು ಇಬ್ಬರು ಆದರೆ ಸೊಸೆ ಒಬ್ಬಳೇ, ಇಬ್ಬರಿಗೂ ಒಬ್ಬಳೇ ಹೆಂಡತಿ. ಇದೆಂಥ ಮಾತು. ನಾನು ನಿಮ್ಮಷ್ಟೇ ಗಾಬರಿಯಾದೆ. ಮತ್ತೆ ಕೇಳಿದೆ, ಮೊದಲು ಇನ್ನೊಬ್ಬ ಮಗನ್ನ ಪತ್ತೆ ಹಚ್ಚಿ ಆಮೇಲೆ ಹೇಳ್ತೀನಿ ಅಂದರು. ಈ ಜಾತಕದ ಬಗ್ಗೆ ಅಂತ ಹೇಳಿದ್ದಾರೆ. ಆಮೇಲೆ ಸೀತಾ ಏನಾದರೂ ಕೇಳಿಲ್ಲ? ಹ್ಞೂ ಕೇಳಿದ್ಲು ರೀ, ಎಲ್ಲ ಹೇಳಿದ್ದೀನಿ. ನಾವು ಆವಾಗ ಪ್ರಯತ್ನ ಪಟ್ಟಿಯಲ್ವಾ, ಎಷ್ಟು ಅಂತ ಕಣ್ಣೀರು ಹಾಕಿದ್ದೀವಿ. ಆದರೆ ಈಗ ಪತ್ತೆ ಹಚ್ಚೋದು ಅದೇ ಗೋಜಲು ಆಗಿರೋದು. ಹಾಂ, ಹೇಗೆ ಪತ್ತೆ ಹಚ್ಚೋದು, ಏನು ಮಾಡೋದು ಅರ್ಜುನ್ಗೆ ಗೊತ್ತಾ? ಇಲ್ಲ, ಮೊನ್ನೆ ಕೇಳಿದ, ಏನಮ್ಮ ಸೊಸೆ ಕರೆದುಕೊಂಡು ಬರೋದು ಎಲ್ಲಿವರೆಗೂ ಬಂತು, ನಿಮ್ಮ ಜೋಯಿಸ್ರು ಏನು ಹೇಳಿದರು ಅಂತ. ಅವನು ಇಂಥದನ್ನು ನಂಬಲ್ಲ, ಅದಕ್ಕೆ ಸೀತಾಗೂ ಅವನ ಮುಂದೆ ಏನು ಹೇಳಬೇಡ, ಸುಮ್ಮನೆ ಇರು ಅಂತ ಹೇಳಿದ್ದೀನಿ. ಆ ದೇವರೇ ನಮಗೆ ದಾರಿ ತೋರಿಸ್ಬೇಕು. ಈ ಕತೆ ಮುಂದುವರಿಯುವುದು. ಈ ವಿಡಿಯೋ ನಿಮಗೆಲ್ಲ ಇಷ್ಟ ಆಗಿದ್ರೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ. ಧನ್ಯವಾದಗಳು.